ಪ್ರಜ್ವಲ್ ರೇವಣ್ಣನಂತೆಯೇ ದರ್ಶನ್ಗೂ ಕೂಡ ಜೀವಾವಧಿ ಶಿಕ್ಷೆ ಆಗುತ್ತಾ? ಸಾಕಷ್ಟು ಚರ್ಚೆಯಲ್ಲಿ ಇರತಕ್ಕಂತ ವಿಷಯಗಳಲ್ಲಿ ದರ್ಶನ್ ಕೇಸ್ ಕೂಡ ಒಂದು. ಕಳೆದ 1 ವರ್ಷಗಳಿಂದ ಕೂಡ ಈ ಕೇಸ್ಗೆ ಸರಿಯಾದ ಒಂದು ತಿರುವುಗಳು ಸಿಗುತ್ತಿಲ್ಲ. ಹಾಗೆ ದರ್ಶನ್ ಇಂದಿಗೂ ಕೂಡ ಪರಪ್ಪನ ಅಗ್ರಹಾರದಲ್ಲಿ ವಾಸವಾಗಿದ್ದಾರೆ. ಇನ್ನು ಸಾಕಷ್ಟು ಒಂದು ವದಂತಿಗಳ ಮಧ್ಯದಲ್ಲಿ ದರ್ಶನ್ ಇರುವುದರಿಂದ ದರ್ಶನ್ಗೆ ಪ್ರಜ್ವಲ್ ರೇವಣ್ಣನಂತೆಯೇ ಜೀವ ಅವಧಿ ಶಿಕ್ಷೆ ಆಗುತ್ತಾ ಅಂತಕ್ಕಂತ ಕ್ವಶನ್ಗಳು ಪ್ರತಿಯೊಬ್ಬರಲ್ಲೂ ಇದೆ. ಯಾಕೆಂದ್ರೆ ಪ್ರಜ್ವಲ್ ರೇವಣ್ಣ ಅವರನ್ನು ಕೂಡ ಪ್ರತಿಯೊಂದು ಹಂತದಲ್ಲಿ ತನಿಖೆಗೆ ಒಳಪಡಿಸಿ ನಂತರವೇ ಅಂತಿಮವಾಗಿ ಜೀವ ಅವಧಿ ಶಿಕ್ಷೆಯನ್ನ ಏನ್ ಮಾಡಿದ್ರು, ಕೋರ್ಟ್ ಪ್ರಕಟಿಸಿತು. ಹಾಗೆ ದರ್ಶನ್ಗೂ ಕೂಡ ಪ್ರತಿಯೊಂದು ಹಂತದಲ್ಲಿ ತನಿಖೆಗೆ ಒಳಪಡಿಸಿದ್ದಾರೆ. ಅಂತಿಮ ಒಂದು ಅವಧಿ ಯಾವಾಗ ಈ ಶಿಕ್ಷೆಗೆ ಅಂತಕ್ಕಂತ ಮಾಹಿತಿಗಳು ಇಂದಿಗೂ ಕೂಡ ಲಭ್ಯವಾಗ್ತಿಲ್ಲ. ಇನ್ನು ದರ್ಶನ್ ಅಭಿಮಾನಿಗಳ ಪಾಲಿಗೆ ಹಬ್ಬದಂತಿದ್ದ ವ್ಯಕ್ತಿ. ಹಾಗೆ ಆ ಹಬ್ಬದಂತಿದ್ದ ವ್ಯಕ್ತಿಯ ಬಾಳೆ ಕತ್ತಲಾಯ್ತಾ ಅಂತಕ್ಕಂಥದ್ದು ತುಂಬಾ ಬೇಜಾರಿನ ಸಂಗತಿ ಆಗಿದೆ. ಇನ್ನು ದರ್ಶನ್ ಅಭಿಮಾನಿಗಳಿಗೆ ನನ್ನ ಸೆಲೆಬ್ರಿಟಿಗಳು ಹಾಗೆ ನನ್ನ ಪಾಲಿನ ದೇವರು ಅಂತಕ್ಕಂತ ಮಾತನ್ನ ಸದಾ ಹೇಳ್ತಿದ್ರು. ಹಾಗೆ ದರ್ಶನ್ ಜೈಲಿನ ಒಳಗಿರುವ ಒಂದು ಅವಧಿಯಲ್ಲಿ ಅವರ ಅಭಿಮಾನಿಗಳ ಹೋರಾಟವು ನಿರಂತರವಾಗಿತ್ತು. ಇನ್ನು ಅವರ ಬಾಳು ಈ ಒಂದು ದೀಪಾವಳಿಗೆ ಕತ್ತಲಾಯ್ತಾ ಅಂತಕ್ಕಂತ ಸಂಗತಿಗಳು ಸಾಕಷ್ಟು ಗೊಂದಲಕ್ಕೆ ಈಡು ಮಾಡಿವೆ.